ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಸಿಪ್ಪೆ ಅಂದ್ರೆ ಹುಣಸೆಹಣ್ಣು ಸಿಪ್ಪೆನೆಲ್ಲ ತೆಗ್ದಿದ್ದೆ. ಇವತ್ತು ಹುಣಸೆಹಣ್ಣೆಲ್ಲ ಹೊಡಿತಾ ಇದೀವಿ. ಅಂಗನವಾಡಿ ಇವತ್ತು ಸೋನಿಗೆ 2-3 ದಿವಸ ರಜಾ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರದ್ದು ಹಳೆ ಅಂಗನವಾಡಿ ಇತ್ತಲ್ಲ, ಅದನ್ನೆಲ್ಲ ಇವತ್ತು ಸರಿ ಮಾಡಿದ್ರು. ಅದನ್ನೆಲ್ಲ ರಿಪೇರಿ ಮಾಡ್ಬಿಟ್ಟು ಇವತ್ತು ಒಂದ್ 2 ದಿವಸ ಪೇಂಟ್ ಎಲ್ಲ ಹೊಡಿತಾ ಇದ್ದಾರೆ. ಹಾಗಾಗಿ ಅವಳಿಗೆ ಒಂದ್ 2 ದಿವಸ ರಜಾ ಕೊಟ್ಟಿದ್ದಾರೆ. ಈ ಬಿಸಿಲು ಜಾಸ್ತಿ ಇರೋದ್ರಿಂದ ಬಿಸಿಲಲ್ಲೇ ತಿರುಗ್ತಾ ಇರ್ತಾಳೆ. ಹಾಗಾಗಿ ಸ್ವಲ್ಪ ಎದುರಿಸಿ ಬಾಯಿಲಿ ಹುಣಸೆಹಣ್ಣು ಕುಟ್ಟಣ ಅಂದ್ಬಿಟ್ಟು ಜೊತೆಲಿ ಕುತ್ಕೊಂಡು ಮಾಡಿಸ್ತಾ ಇದೀನಿ. ಇಲ್ಲ ಅಂದ್ರೆ ಏನಾರ ಕೆಲಸ ಇರ್ಲಿಲ್ಲ ಅಂದ್ರೆ ಹೋಗಿ ಬಿಸಿಲಲ್ಲೆಲ್ಲ ಸುಮ್ನೆ ತಿರುಗ್ತಾ ಇರ್ತವೆ. ಬಿಸಿಲಂತೂ ಎಷ್ಟಿದೆ ಅಂದ್ರೆ ಇನ್ನು ಬೇಸಿಗೆಗಾಲ ಎಲ್ಲೋ ಇದೆ ಅಷ್ಟರಲ್ಲಿ ಇಷ್ಟು ಬಿಸಿಲಿದೆ ಇನ್ನು. ಸೋನಿ ಸೈಲೆಂಟ್ ಆಗಿ ಕುತ್ಕೊಂಡ್ರೆ ಲಸ್ಸು ಕೂಡ ಸೈಲೆಂಟ್ ಆಗಿರ್ತಾನೆ. ಇವಳು ತೀಟೆ ಮಾಡಿದ್ರೆ ಅವಳು ಕೂಡ ಅಷ್ಟು ತೀಟೆ ಮಾಡ್ತಾ ಇರ್ತಾನೆ. ಇಬ್ರು ಸೈಲೆಂಟ್ ಆಗಿದ್ರೆ ಸುಮ್ನೆ ಆಟ ಆಡ್ತಾ ಇರ್ತಾರೆ. ನಾನು ಕೂಡ ಒಂದ್ ಕಡೆ ಹುಣಸೆಹಣ್ಣು ಕೂಡ ಕುಟ್ಕೊಂತಾ ಇದ್ದೀನಿ. ಅಂದ್ರೆ ಸ್ವಲ್ಪ 2 ಡೇಸ್ ಕಂಟಿನ್ಯೂ ಆಗಿದ್ದು ಸ್ವಲ್ಪ ಇತ್ತಲ್ಲ, ಹಾಗಾಗಿ ಇವತ್ತು ಅಂದ್ರೆ 12 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಾಯಂಕಾಲ ತಗ ಆಗುತ್ತೆ. ಅಂದ್ರೆ ಇದು ಹುಣಸೆಹಣ್ಣು ನೋಡಕ್ ಇಷ್ಟ ಇರುತ್ತೆ, ಆದ್ರೆ ಇದು ಟೈಮ್ ಆಗೋದೇ ಗೊತ್ತಾಗಲ್ಲ. ಅಷ್ಟು ಲೇಟ್ ಆಗುತ್ತೆ ಇದು ಹುಣಸೆಹಣ್ಣು ಕುಟ್ಟಕ್ಕೆಲ್ಲ. ಇದ್ ನಾನ್ ಬೇರೆ ತಗೊಂಡಿರೋಂತ ಹುಣಸೆಹಣ್ಣು ಕುಟ್ಟಕ್ಕೆ ಇದು ಬಂದು ತುಂಬಾ ವೆಯ್ಟ್ ಇದೆ. ಇದನ್ನ ಎತ್ತಕ್ಕೆ ಆಗಲ್ಲ, ಅಷ್ಟು ಇದಾಗ್ತಾ ಇತ್ತು. ಅದ್ರಲ್ಲಿ ಬೇರೆ ಸೋನಿ ನಂಗೆ ಅದ್ ಕೊಡು ಇದ್ ಕೊಡು ಅಂತ ಕೇಳ್ತಾ ಇದ್ವು. ಇದ್ ನನ್ಗೆ ಎತ್ತಕ್ ಆಗ್ತಿಲ್ಲ, ನಿನ್ಗೆ ಇಲ್ಲಿ ಎತ್ತಕ್ ಆಗುತ್ತೆ, ಸುಮ್ನೆ ಕೂತ್ಕೊಂಡು ಅದನ್ನೇ ಹೊಡಿ ಅಂತ ಕೇಳಿದ್ರೆ ಒಂದ್ ಅಂದ್ರೆ ಚಿಕ್ಕ ಕೋಲ್ ತಗೊಂಡ್ಬಿಟ್ಟಿದ್ದಾಳೆ. ಅದ್ ಕೋಲಲ್ಲಿ ಹೊಡಿಯಕ್ಕೂ ಆಗ್ತಿಲ್ಲ, ಏನಿಲ್ಲ. ಭಾಗಗಳ ಕಲ್ಗಳು ಚೇಂಜ್ ಮಾಡೋದು, ಸರಿಯಾಗಿ ಕುಟ್ಟಕ್ ಬರ್ತಿಲ್ಲ ಅಂತ ಸುಮ್ನೆ ಮಾಡ್ತಾ ಇದ್ವು. ನಮ್ಮ ಹಳ್ಳಿ ಕಡೆ ಹೇಗೆ ಅಂದ್ರೆ ಹುಣಸೆಹಣ್ಣೆಲ್ಲ ಇರುತ್ತಲ್ಲ, ಈ ಗುದ್ಕೆ ಮಾಡ್ಕೊಂಡಿರ್ತಾರಲ್ಲ ಮರದ್ದೆಲ್ಲ, ಅವರೆಲ್ಲ ಮಾರಕ್ಕೆ ಅಂದ್ಬಿಟ್ಟು ಹುಣಸೆಹಣ್ಣೆಲ್ಲ ಕೊಟ್ಟಿರ್ತಾರೆ. ಆ ಹುಣಸೆಹಣ್ಣ ಹೂವು ಮತ್ತೆ ಬಿಲ್ಲೆ ಮಾಡಕ್ಕೆ ಅಂತ. ಬಿಲ್ಲೆ ಅಂದ್ರೆ ಇದು ರೌಂಡ್‌ಗೆ ಹುಣಸೆಹಣ್ಣು ವೈಟ್ ಅಂದ್ರೆ ಮೇಲ್ಗಡೆ ವೈಟ್ ಹುಣಸೆಹಣ್ಣು, ರೆಡ್ ಹುಣಸೆಹಣ್ಣು ಅಂತ ನೋಡಿರ್ತೀರಾ. ಅದನ್ನ ವೈಟ್ ಕಾಣ್ದಂಗೆ ವೈಟ್‌ಗೆ ಒಂದ್ ರೇಟು, ರೆಡ್‌ಗೆ ಒಂದ್ ರೇಟು ಆ ತರ ಇರುತ್ತೆ. ನೋಡಿ ಈ ತರ ಕರೆಕ್ಟ್ ಆಗಿ ಹೊಡ್ಕೊಂಡ್ರೆ ಬಿಲ್ಲೆ ಅಂದ್ರೆ ಹಿಂದೆ ಮಡ್ಚಕ್ಕೆ ನೀಟಾಗಿ ಬರುತ್ತೆ. ನೀಟಾಗಿ ಹೊಡ್ಕೋಬೇಕಾಗುತ್ತೆ. ಈ ಹಳ್ಳಿ ಕಡೆ ಹೆಣ್ಮಕ್ಳೆಲ್ಲ ಈ ಸೀಸನ್ ಬಂತು ಅಂದ್ರೆ ಹುಣಸೆಹಣ್ಣು ಹಾಕಿಸ್ಕೊಂಡ್ಬಿಡ್ತಾರೆ. ಈ ಗುತ್ತಿಗೆಯಲ್ಲಿ ಮಾಡ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಹುಣಸೆಹಣ್ಣು ಹಾಕಿಸ್ಕೊಂಡು ಕೆಜಿಗೆ ₹15, ₹20 ಹಂಗಿರುತ್ತೆ. ಫ್ರೀ ಆಗಿರ್ತಾರಲ್ಲ, ಹಾಗಾಗಿ ಹುಣಸೆಹಣ್ಣು ಕುಟ್ಟದ್ದು ಆ ತರ ಎಲ್ಲ ಸಂಪಾದನೆ ಮಾಡ್ತಾರೆ ಹಳ್ಳಿ ಕಡೆ. ಅಂದ್ರೆ ನಾವೇನ್ ಹಾಕ್ಸಿಲ್ಲ, ಯಾವತ್ತೂ ಹಾಕ್ಸಿಲ್ಲ. 1 ಕೆಜಿಗೆ ₹15, ₹20 ಆ ತರ ಇರುತ್ತೆ ರೇಟು. ನಾವ್ ಯಾವತ್ತೂ ಹಾಕ್ಸಿಲ್ಲ. ಅಂದ್ರೆ ಮನೆ ಹುಣಸೆಹಣ್ಣು ಕುಟ್ಟೋಷ್ಟ್ರಲ್ಲೇ ಆಗ್ಬಿಡುತ್ತೆ. ಇನ್ನ ಆ ಹುಣಸೆ ಎಲ್ಲ ಎಲ್ಲಿ ಮಾಡ್ಸಕ್ ಆಗಲ್ಲ. ಅಂದ್ರೆ ಫುಲ್ ರಿಸ್ಕ್ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ಹಾಕಿಸ್ಕೊಡಲ್ಲ ನಾವು. ಮನೆ ಹುಣಸೆಹಣ್ಣು ಅಷ್ಟೇ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಅನ್ನಿಸ್ತಾ ಇರುತ್ತೆ. ಇವಾಗೆಲ್ಲ ಅದು ಆಯ್ತು. ಆಗ್ಲೇ ನೋಡಿ 6:30 ಆಯ್ತು ಟೈಮು. ಇವಾಗೆಲ್ಲ ಎತ್ತಿ ಕ್ಲೀನ್ ಮಾಡ್ಕೊಂತಾ ಇದೀನಿ. ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಬೆಳಗ್ಗೆ 12 ಗಂಟೆ ಕುತ್ಕೊಂಡಿದ್ದು, ಇವಾಗ ಎದ್ದಿದ್ದೀನಿ. ಅಂದ್ರೆ ಸ್ವಲ್ಪ ಇತ್ತು ಇನ್ನು ಕೂಡ. ಅಂದ್ರೆ ಸೋನಿ ನೀಟಾಗಿ ಅದು ಹುಣಸೆಹಣ್ಣು ಬಡ್ದಿರ್ಲಿಲ್ಲ. ಅದನ್ನೆಲ್ಲ ಸೈಡಿಗೆ ಎತ್ಬಿಟ್ಟು ಇವಾಗ ನಾನ್ ಬಡ್ದಿರೋದೆಲ್ಲ ಟಬ್ಬಲ್ಲೆಲ್ಲ ತುಂಬಿಕ್ಕಿದೀನಿ. ನೋಡಿ ಬೀಜ ಅದು ಹೊಡ್ದಿರೋದಕ್ಕೆ ಎಷ್ಟಿದೆ. ಇನ್ನು ಅದು ಕ್ಲೀನ್ ಮಾಡ್ಕೊಂಡ್ರೆ ತುಂಬಾ ಬೀಜಗಳಿರುತ್ತೆ. ಹಾಗೆ ಇವತ್ತು 2 ಡೇಸ್ ಕಂಟಿನ್ಯೂ ಆಗಂದೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮಜ್ಜಿಗೆ ಮತ್ತೆ ಅಂದ್ರೆ ಮಜ್ಜಿಗೆ ಮೊಸರು ಯಾವುದೇ ಆಗಿರ್ಬೋದು, ಸ್ವಲ್ಪ ಧೂಳ್ತ ಅಂದ್ರೆ ದೇವ್ರದು ಧೂಳ್ತ ಇರುತ್ತಲ್ಲ, ಅದನ್ನ ಹಾಕೊಂಡು ಸ್ವಲ್ಪ ಅನ್ನನೆಲ್ಲ ಹಾಕೊಂಡು ಈ ತರ ಅಮಾವಾಸ್ಯೆ ದಿನ ಪ್ರತಿ ಅಮಾವಾಸ್ಯೆ ನಾನು ಮನೆ ಮೇಲೆ ಈ ತರ ಹಾಕ್ತಾ ಇರ್ತೀನಿ. ಈ ತರ ಕಲಿಸ್ಬಿಟ್ಟು ಮನೆ ಮೇಲೆ ಹಾಕೋದ್ರಿಂದ ಯಾವುದೇ ಕೆಟ್ಟ ಶಕ್ತಿಗಳ ಪ್ರಭಾವಗಳು ಮನೆ ಮೇಲೆ ಬೀಳಲ್ಲ ಅಂದ್ಬಿಟ್ಟು ಒಂದ್ ನಂಬಿಕೆ. ಮತ್ತೆ ಅದು ನಿಜಾನೂ ಕೂಡ. ಈ ಅಮಾವಾಸ್ಯೆ ದಿವಸ ಈ ಗಾಳಿ ನಂಬೋರು ಯಾರು ಇರ್ತಿರೋ ಗೊತ್ತಿಲ್ಲ. ನಾವೊಂದ್ ಸ್ವಲ್ಪ ನಂಬ್ತೀವಿ. ಆ ತರ ಪ್ರಭಾವ ಬೀರೋದು ಅಂದ್ರೆ ಹುಣಸೆ ಮರ ಎಲ್ಲ ನಮ್ಮ ಮನೆ ಪಕ್ಕದಲ್ಲೇ ಇದೆ. ಅಂದ್ರೆ ಈ ಆತ್ಮಗಳು ಅದೇನೋ ಹೇಳ್ತಾರಲ್ಲ, ಹಾಗಾಗಿ ಸ್ವಲ್ಪ ಗಾಳಿ ಇದು ಇರುತ್ತಲ್ಲ, ಹಾಗಾಗಿ ಪ್ರತಿ ಅಮಾವಾಸ್ಯೆಗೆ ಈ ತರ ಮಜ್ಜಿಗೆ ಆಗಿರ್ಬೋದು, ಮೊಸರು, ಅನ್ನ ಅದನ್ನೆಲ್ಲ ಕಲ್ಸ್ಬಿಟ್ಟು ಸ್ವಲ್ಪ ದೇವ್ರದೆಲ್ಲ ಧೂಳ್ತ ಹಾಕ್ಬಿಟ್ಟು ಮನೆ ಮೇಲೆ ಹಾಕಿದ್ರೆ ಒಳ್ಳೇದು. ಹಾಗಾಗಿ ಇವಾಗ ನಮ್ ಕರಿಯನ್ ಮೇಲೆ, ಇವಾಗ ಮೇಕೆ ಮೇಲೆ ಎಲ್ಲ ಹಾಕಕ್ಕಂತ ಬಂದೆ. ಅಂದ್ರೆ ನಾನು ಅಂಗಡಿ ಪ್ರತಿಯೊಂದು ಯಾವ್ದಕ್ಕೂ ಬಿಡಲ್ಲ. ಶೆಡ್ ಮೇಲ್ ಆಗಿರ್ಬೋದು, ಅಂಗಡಿ ಮೇಲೆ ಆಗಿರ್ಬೋದು, ಎಲ್ಲದ್ರಲ್ಲೂ ಕೂಡ ಹಾಕ್ತಾ ಇರ್ತೀನಿ. ಅಂದ್ರೆ ಕುರಿ ಮೇಲೂ ಕೂಡ ಬೀಳ್ತಾ ಇರುತ್ತೆ ಕೆಟ್ಟ ಪ್ರಭಾವಗಳು, ಕೆಟ್ಟ ಶಕ್ತಿಗಳ ಪ್ರಭಾವ ಅಂತ ಹೇಳ್ತೀವಲ್ಲ ಅದು. ಹಾಗಾಗಿ ಕುರಿ ಮೇಲೆ ಶೆಡ್ ಮೇಲೆಲ್ಲ ಹಾಕಕ್ಕಂತ ಬಂದೆ. ಇನ್ ಅಂಗಡಿ ಮೇಲೆ ಅಂದ್ರೆ ಅಂಗಡಿ ಮೇಲೂ ಹಾಕ್ತಾ ಇರ್ಬೇಕು. ಅಂದ್ರೆ ಕೆಲವ್ರು ಇರ್ತಾರಲ್ಲ, ಅಂಗಡಿ ಮೇಲೆ ಆಗದೆ ಇರೋರು ಬಂದು ಬೇರೆ ಬೇರೆ ತರ ಏನಾರ ಹಾಕಿ ಹೋಗಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ಅಂಗಡಿ ಮೇಲೆ ಕೂಡ ಹಾಕ್ ಬಂದೆ. ಇನ್ ಮಕ್ಳಿಗೂ ಕೂಡ ಇದನ್ನ ನಿವುಳ್ಸಿ ಹಾಕ್ತಾರೆ. ಅಂದ್ರೆ ಇದನ್ನ ಬೇರೆ ಸ್ವಲ್ಪ ಅಗಲವಾಗಿರೋ ಪ್ಲೇಟು ನೋಡಿ. ನಾನು ಈ ತರ ಲಸ್ಸುಗೆ ಅಂತ ತಗೊಂಡಿದ್ದೀನಿ. ಲಸ್ಸು ಯಾವಾಗ್ಲೂ ಅಮಾವಾಸ್ಯೆ ಹಿಂದಿನ ಮುಂದಿನ ದಿವಸ ಅಳ್ತಾ ಇರ್ತಾನೆ. ಹಾಗಾಗಿ ಸ್ವಲ್ಪ ಮಜ್ಜಿಗೆ ಇತ್ತಲ್ಲ, ಆ ಮಜ್ಜಿಗೆನೆ ಹಾಕೊಂಡಿದ್ದೀನಿ. ಮಜ್ಜಿಗೆ ಅನ್ನ ಸ್ವಲ್ಪ ಕುಂಕುಮ ತಗೊಂಡಿದ್ದೀನಿ. ಇದೇನ್ ದೇವ್ರ ಕುಂಕುಮ ಅಲ್ಲ, ಮಾಮೂಲಿ ಕುಂಕುಮನ ನಿವುಳ್ಸಿ ಹಾಕ್ದೆ. ಇದು ಬೆಳಿಗ್ಗೆ ಅಂದ್ರೆ 2 ಡೇಸ್ ಕಂಟಿನ್ಯೂ ಆಗ್ದು. ಬೆಳಿಗ್ಗೆ ಇವತ್ತು ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ. ಇಷ್ಟು ಹಾಕ್ಬಿಟ್ಟು
ಚೆನ್ನಾಗಿ ಚಟಪಟ ಅಂದ್ಮೇಲೆ ಉದ್ದಿನ ಬೇಳೆ ಮತ್ತೆ ಕಡಲೆ ಬೇಳೆನ ತಗೊಂಡಿದ್ದೀನಿ. ಕಡಲೆ ಬೀಜ ಕೂಡ ಹಾಕೋಬಹುದು. ಕಡಲೆ ಬೀಜ ಖಾಲಿಯಾಗಿತ್ತು. ಹಾಗಾಗಿ ಉದ್ದಿನ ಬೇಳೆ, ಕಡಲೆ ಬೇಳೆ 2ನ ತಗೊಂಡಿದ್ದೀನಿ. ಅಂದ್ರೆ ಕಡಲೆ ಬೀಜ ಇದ್ರೆ ಮನೆಯಲ್ಲಿ ಹುರ್ಕೊಂಡ್ ಕೊಡು ಅಂತ ಅದನ್ನೇ ತಿಂದ್ಬಿಡ್ತಾರೆ. ಸ್ವಲ್ಪ ಕಡಲೆ ಬೀಜ ಬೇಗನೆ ಖಾಲಿ ಆಗ್ಬಿಡುತ್ತೆ. ಕರಿಬೇವು ಹಾಕೊಂಡು ಶುಂಠಿ ಸಾರಿ ಬೆಳ್ಳುಳ್ಳಿನ ಹಾಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡು ಹಾಕೊಂಡೆ. ನೆಕ್ಸ್ಟ್ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಅಂದ್ರೆ ಮಾಮೂಲಿ ಮೆಣಸಿನ್ಕಾಯಿ 2 ಕೂಡ ಹಾಕೊಂಡಿದ್ದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ ನೋಡಿ. ಈ ತರ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಇದನ್ನ ಬಾಡಿಸ್ಕೋಬೇಕು. ಇವಾಗ 2 ಪುಳಿಯೋಗರೆ ಪೌಡರ್ ತಗೊಂಡಿದ್ದೀನಿ. ಇದೇನು ₹10 ಸ್ವಲ್ಪನೇ ಇರುತ್ತೆ. ಹಾಗಾಗಿ 2 ತಗೊಂಡಿದ್ದೀನಿ. 2 ಇದ್ರೆ ಸಾಕಾಗುತ್ತೆ. ಅಂದ್ರೆ ಮಾವ ಅವರು ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ. ಇನ್ನೇನು ನಾವು 5 ಜನ ಅಷ್ಟೇ. ಹಾಗಾಗಿ 2 ಪ್ಯಾಕೆಟ್ ಸಾಕಾಗುತ್ತೆ ಅಂದ್ಬಿಟ್ಟು ಇಷ್ಟು ತಗೊಂಡಿದ್ದೀನಿ. ಇವಾಗ ಇದನ್ನ ಸ್ವಲ್ಪ ಚೆನ್ನಾಗಿ ಬೇಯಕ್ ಬಿಡ್ಬೇಕು. ಬೇಯಾದ್ಮೇಲೆ ಹುಣ್ಸೆಹಣ್ಣು ರಸನ ತಗೊಂಡಿದ್ದೀನಿ ನೋಡಿ. ಹುಣ್ಸೆಹಣ್ಣು ರಸ ನಾನು ಒಂದ್ ಸ್ವಲ್ಪ ಜಾಸ್ತಿ, ಇದು ಹೊಸ ಹುಣ್ಸೆಹಣ್ಣು, ಅದನ್ನ ತಗೊಂಡು ಸ್ವಲ್ಪ ಹುಣ್ಸೆಹಣ್ಣು ರಸನ ಇವಾಗ ಹಾಕೊಂತ ಇದ್ದೀನಿ ನೋಡಿ. ಚೆನ್ನಾಗಿ ಇದು ಕೂಡ ಹುಣ್ಸೆಹಣ್ಣು ರಸ ಬೇಯ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂತ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಇಷ್ಟೇ ಉಪ್ಪನ್ನ ಸೇರಿಸ್ಕೊಂತೀನಿ. ಅಂದ್ರೆ ನಾನು ಸ್ವಲ್ಪ ಉಪ್ಪನ್ನ ಕಮ್ಮಿನೇ ಹಾಕೊಂತೀನಿ. ಯಾಕಂದ್ರೆ ಏನಾರ ಸ್ವಲ್ಪ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಜಾಸ್ತಿ ಮತ್ತೆ ಉಪ್ಪು ಹಾಕಿದ್ರೆ ಮತ್ತೆ ಕಮ್ಮಿ ಮಾಡಕ್ಕಾಗಲ್ಲ. ಇನ್ನು ಉಪ್ಪು ಕಮ್ಮಿ ಇದ್ರೆ ಹಾಕೋಬಹುದಲ್ಲ ಅಂದ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಹಾಕೊಂತೀನಿ. ಇವಾಗ ಒಣ ಕೊಬ್ಬರಿನ ತುರ್ದಿಟ್ಕೊಂಡಿದ್ದೆ, ಅದನ್ನು ಕೂಡ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದೀನಿ ನೋಡಿ. ಇದಕ್ಕೆ ಕೆಲವರು ಬೆಲ್ಲ ಕೂಡ ಹಾಕ್ತಾರೆ. ನಾನೇನು ಇದಕ್ಕೆ ಬೆಲ್ಲ ಎಲ್ಲ ಹಾಕಕ್ ಹೋಗಲ್ಲ. ಒಣ ಕೊಬ್ಬರಿ ಹಾಕ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಕುದಿ ಬರೋ ತನಕ ಬಿಟ್ಬಿಟ್ರೆ ಪುಳಿಯೋಗರೆ ಕೂಡ ರೆಡಿ ಆಗ್ಬಿಡುತ್ತೆ. ಇದೇನ್ ನಮ್ಮ ಮನೇಲಿ ಪುಳಿಯೋಗರೆ ಜಾಸ್ತಿ ಮಾಡಲ್ಲ. ಅಂದ್ರೆ ಸ್ವಲ್ಪ ನಮ್ಮ ಅತ್ತೆ ಮತ್ತೆ ನಮ್ಮ ಮಾವ ಸ್ವಲ್ಪ ಪುಳಿಯೋಗರೆ ತಿನ್ನೋದೆಲ್ಲ ಕಮ್ಮಿ. ಹಾಗಾಗಿ ಜಾಸ್ತಿ ಏನ್ ಮಾಡಕ್ ಹೋಗಲ್ಲ. ಸೋನಿಗೋಸ್ಕರ ಅಂತ ಅಷ್ಟೇ, ಅವಳು ಕೇಳ್ತಾ ಇರ್ತಾಳೆ ಪುಳಿಯೋಗರೆ ಮಾಡ್ಕೊಡು ಅಂತ. ಸ್ವಲ್ಪ ಪುಳಿಯೋಗರೆನ ತೆಗ್ದಿಟ್ಕೊಂಡೆ. ಇವಾಗ ಅನ್ನನ ಅದ್ರಲ್ಲೇ ಕಲ್ಸ್ಬಿಡೋಣ ಆ ಬಾಣ್ಲೆಗೆ ಅಂದ್ಬಿಟ್ಟು ಅನ್ನನ ಅದ್ರಲ್ಲೇ ಹಾಕೊಂತ ಇದ್ದೀನಿ. ನಾನು ಮಾಮೂಲಿ ರೇಷನ್ ಅಕ್ಕಿನೇ ತಗೊಂಡಿರೋದು. ಕುಕ್ಕರ್ ಅಲ್ಲೇ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬರುತ್ತೆ ಕುಕ್ಕರ್ ಅಲ್ಲಿ ಕರೆಕ್ಟ್ ಆಗಿ ಅಳತೆ ಎಲ್ಲ ಇಟ್ಕೊಂಡ್ ಮಾಡ್ಕೊಂಡ್ರೆ. ಆದ್ರೂ ಉದ್ರುದ್ರಾಗಿ ಬಂದಿತ್ತು ನೋಡಿ. ಇವಾಗ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ನಮ್ಮನೆಯವರು ಅವಲಕ್ಕಿ ಮಾಡು ಅಂತ ಹೇಳಿದ್ರು. ಸೋನಿ ಪುಳಿಯೋಗರೆ ಮಾಡು ಅಂದಿದ್ರು. ಅದಕ್ಕೆ ಸೋನಿ ಮಾತನ್ನೇ ಕೇಳ್ದೆ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು. ಅಂದ್ರೆ ಮಕ್ಳು ತಿಂದ್ರೇನೆ ನಮಗೆ ಹೊಟ್ಟೆ ತುಂಬೋ ಹಾಗಾಗಿರುತ್ತೆ. ಹಾಗಾಗಿ ಪುಳಿಯೋಗರೆ ಅವಳು ಇಷ್ಟಪಟ್ಟ ತರ ಮಾಡ್ಕೊಟ್ರೆ ಅವಳಿಗೂ ಕೂಡ ಇಷ್ಟ ಆಗಿ ತಿಂತಾಳೆ ಅಂದ್ಬಿಟ್ಟು ಪುಳಿಯೋಗರೆನೆ ಮಾಡಿದೆ. ಇವತ್ತು ಗುರುವಾರ ಧರ್ಮಸ್ಥಳ ಸಂಘ. ಕೆಲವು ಸಂಘಗಳು ಒಂದೊಂದ್ ವಾರ ಬರುತ್ತೆ. ನಮ್ ಕಡೆ ಗುರುವಾರ ಕಟ್ಟೋದಿರುತ್ತೆ. ಹಾಗಾಗಿ ಇವತ್ತು ನೋಡಿ ನಿರಂತರ ಬುಕ್ ಹಿಂದಿನ ವಾರ ಕೊಟ್ಟಿದ್ರು. ಧರ್ಮಸ್ಥಳ ಬುಕ್ನ ಕೊಟ್ಟಿರ್ಲಿಲ್ಲ ಹೋದ್ಸತಿ ಅಂದ್ರೆ ಒಬ್ಬೊಬ್ರು ಒಂದೊಂದ್ ವಾರನ ಕಟ್ಬಿಡ್ತಾರಲ್ಲ, ಹಾಗಾಗಿ ಅವ್ರು ಕೊಟ್ಟಿರ್ಲಿಲ್ಲ. ಇವಾಗ ತಂದು ಕೊಟ್ರು ನಿರಂತರ ಬುಕ್. ಇದು ಬುಕ್ ಅಂತೂ ತುಂಬಾನೇ ಚೆನ್ನಾಗಿದೆ. ಒಳ್ಳೊಳ್ಳೆ ಇನ್ಫಾರ್ಮೇಶನ್ಗಳು ಇರುತ್ತೆ. ಅಂದ್ರೆ ಯಾವ್ದಾವ್ ತರ ಅಚೀವ್ಮೆಂಟ್ ಮಾಡಿದ್ದಾರೆ ಆ ತರ ಎಲ್ಲ ಇರುತ್ತೆ ಬುಕ್ ಅಲ್ಲಿ. ನಾನು ಕೂಡ ಅದನ್ನ ಡೈಲಿ ಅಂದ್ರೆ ಒಂದು ಬುಕ್ ಬಂದಾಗ್ಲಿಂದ ಒಂದು ಸ್ವಲ್ಪ ಫ್ರೀ ಇರ್ತೀನಲ್ಲ, ಅವಾಗ ಓದ್ತಾ ಇರ್ತೀನಿ. ಚೆನ್ನಾಗಿದೆ ಬುಕ್ ನಿರಂತರ ಅಂದ್ಬಿಟ್ಟು. ಈ ಸಂಘಗಳು ಬಂದಿರ್ಲಿಲ್ಲ ಅಂದ್ರೆ ನಾವು ಶ್ರೀಮಂತರ ಹೋಗಿ ಚಕ್ರ ಬಡ್ಡಿ ಕಟ್ಟಿ ಸುಮ್ನೆ ಸಾಲ ಎಲ್ಲ ತಗೊಂಡು ಫಜೀತಿ ಆಗ್ತಿತ್ತು. ಸಂಘಗಳು ಬಂದಿರೋದಕ್ಕೆ ಎಷ್ಟೋ ಬಡ ಕುಟುಂಬಗಳಿಗೆ ಒಂದ್ ದಾರಿನೇ ಆಗಿದೆ ಅನ್ಬೋದು. ಅಂದ್ರೆ ಧರ್ಮಸ್ಥಳ ಪ್ರತಿಯೊಂದ್ ಸಂಘನೂ, ಆದ್ರೆ ಅದಕ್ಕೆ ಇವಾಗ ಮೈಕ್ರೋ ಫೈನಾನ್ಸ್ ಸರಿಯಾಗಿ ಬಡ್ಡಿನೇ ಕಟ್ಟಿಲ್ದೆ ಏನೇನೋ ಆತ್ಮಹತ್ಯೆ ಅದೆಲ್ಲ ಮಾಡ್ಕೊಂಡು ಇದ್ ಮಾಡ್ಕೊಂತ ಇದಾರೆ. ನಾವು ಸರಿಯಾಗಿ ಅಮೌಂಟ್ ನ ಕಟ್ಕೊಂಡು ಹೋಗ್ಬೇಕು. ತಗೊಂಡಿರ್ತೀವಿ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಆದ್ರೂ ಅವ್ರ ಅಮೌಂಟ್ ನ ನಾವು ವಾಪಸ್ ಕಟ್ಬೇಕಲ್ವಾ. ಅಂದ್ರೆ ಅದು ನಮಿಗ್ ಟೈಮಿಗೆ ಕೊಟ್ಟಿರ್ತಾರೆ ಅವರು. ಅದನ್ನ ನಾವು ಕಟ್ಕೊಂಡು ಹೋಗ್ಬೇಕು. ಅಂದ್ರೆ ಹಿಂದೆ ಎಲ್ಲ ನೋಡಿರ್ತೀವಿ ನಮ್ಮ ಅಪ್ಪ ಅಮ್ಮ ತಾತವ್ರ ಕಾಲದಲ್ಲಿ ಎಷ್ಟೋ ಅಂದ್ರೆ ತುಂಬಾ ಸಾಹುಕಾರಗಳು ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಬಡ್ಡಿ ಎಲ್ಲ ತಗೊಂಡು ಚಕ್ರ ಬಡ್ಡಿಗೆ ಎಷ್ಟೋ ಬಡ್ಡಿ ಕಟ್ಟಿರ್ತೀವಿ. ಅಂದ್ರೆ ಈ ಸಂಘಗಳು ಬಂದಿರ್ಲಿಲ್ಲ ಅಂದ್ರೆ ನಾವು ಎಷ್ಟೋ ಹಿಂದೆ ಇರ್ತಿದ್ವು. ಈಗ ಬಂದಿರೋದ್ರಿಂದ ನಮ್ಮ ಸಾಹುಕಾರ ಹತ್ರ ಬೇಡದೆಲ್ಲ ತಪ್ಪುತ್ತೆ. ನಾನು ಕೂಡ ಈ ಧರ್ಮಸ್ಥಳದಲ್ಲಿ 1 ಲಕ್ಷ ಅಷ್ಟು ಅಮೌಂಟ್ ನ ಹಿಂದೆ ತಗೊಂಡಿದ್ದೆ. ಅಂದ್ರೆ ನಾವು ಬೋರ್ವೆಲ್ ತಗ್ಸಕ್ಕೆ ಅಂತ ಹಿಂದೆ ತಗೊಂಡಿದ್ದೆ. ಇನ್ನೇನ್ ಅದು ಕೂಡ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಸೊ ಅದಸು ನೋಡಿ ನಿರಂತರ ಬುಕ್ ನ ನೋಡ್ಬಿಟ್ಟು, ಅಂದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯವ್ರ ಫೋಟೋ ಇರುತ್ತಲ್ಲ, ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಅಮ್ಮ ದಾದಾ ದಾದಾ ಡಬ್ಬು ಡಬ್ಬು ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಇನ್ನೇನು ನಂದು ಕೂಡ ಇನ್ನೊಂದು 20,000 ಅಷ್ಟಿದೆ ಅಷ್ಟೇ ಬಾಕಿ. ಅಂದ್ರೆ ಇಲ್ಲಿ ಒಂದ್ 6 ವಾರಕ್ಕೆ ಏನೋ ಈ ತರ ಫಾರ್ಮೆಟ್ ಹಾಕಿರ್ತಾರೆ ಎಷ್ಟಿದೆ ಅಸಲು ಅಂದ್ರೆ ಬಾಕಿ ಅಸಲು ಅಂದ್ಬಿಟ್ಟು. ನಂದು ನೋಡಿ 20,000 ಚಿಲ್ರೆ ಏನೋ ಇದೆ. ಅದ್ರ ಮೇಲೆ ನಾನು 6 ವಾರ ಏನೋ ಕಟ್ಟಿದೀನಿ ಅನ್ಸುತ್ತೆ. ಮತ್ತೆ ಇವಾಗ ಬರಸ್ಬೇಕು. ಅದೆಲ್ಲ ಕ್ಲಿಯರ್ ಆಗ್ಲಿ ಮೊದ್ಲು ಅಂದ್ಬಿಟ್ಟು ನಾನು ಕ್ಲಿಯರ್ ಆಗ್ಬಿಟ್ಟು ತಗೊಂಡ್ರೆ ನಮಗ್ ಪೂರ್ತಿ ಅಮೌಂಟ್ ಸಿಗುತ್ತೆ. ಇಲ್ಲ ಅಂದ್ರೆ ಅರ್ಧಕ್ಕೆ ಕಟ್ಟಾಗಿ ನಮಗ್ ಪೂರ್ತಿ ಅಮೌಂಟ್ ಸಿಗಲ್ಲ.
ಹಾಗಾಗಿ ಪೂರ್ತಿ ಕಂಪ್ಲೀಟ್ ಆಗಲಿ ಅಂದ್ಬಿಟ್ಟು ಇವಾಗ ಇದು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಬರ್ಸೋಣ ಅಂದ್ಬಿಟ್ಟು ಸೋನಿಗೂ ಕೂಡ ಇವಾಗ ರೆಡಿ ಮಾಡಿಸಿ ಅಂಗನವಾಡಿಗೆ ಬಿಟ್ಟು ಬರೋಕ್ಕೆ ನಾನು ಮತ್ತು ಲಸು ಬರ್ತಾ ಇದ್ದೀವಿ. ಅಂಗನವಾಡಿ ಆಂಟಿ ಬರ್ತಾರೆ, ಅವ್ರ ಜೊತೆ ಹೋಗಿ ರೆಡಿ ಆಗಿಬಿಟ್ಟು ಬೇಗ ಅಂದರೆ ಹೋಗಲ್ಲ, ರೆಡಿ ಮಾಡೋಕ್ಕೆ ಅವಳಿಗೆ ತುಂಬ ಹೊತ್ತು ಬೇಕಾಗುತ್ತೆ. ಇವತ್ತು ಬೆಳಗ್ಲಿಂದ ಎಲ್ಲ ಸೋನಿನ ಬಿಟ್ಟು ಬಂದು ಆ ಕೆಲಸ ಈ ಕೆಲಸನೇ ಮುಗಿದು ಬಟ್ಟೆ ಎಲ್ಲ ಇತ್ತು ಅದನ್ನೆಲ್ಲ ತೊಳ್ದು ಇವಾಗ ಸಾಯಂಕಾಲ 5 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನೋಡಿ ಅತ್ತೆ ಸೌತೆಕಾಯಿನ ಕಿತ್ಕೊಂಡ್ ಬಂದಿದ್ದಾರೆ. ಅಂದರೆ ಇದು ಏನೇನು ಗಿಡ ಹೋಗ್ಬಿಟ್ಟಿದೆಯಲ್ಲ, ಸೌತೆಕಾಯಿ ಬಿಡಿಸ್ತಾ ಇಲ್ಲ, ಹಾಗಾಗಿ ಇಷ್ಟು ಸೌತೆಕಾಯಿನ ತಗೊಬಂದಿದ್ದಾರೆ. ಅಂದರೆ ಪೂರ್ತಿ ಒಂದು ಫುಲ್ ಟಬ್ ಇತ್ತು, ಅದನ್ನೆಲ್ಲ ಹಾಗೆ ತಿಂದುನೇ ಖಾಲಿ ಮಾಡಿಬಿಟ್ಟಿದ್ದೀವಿ. ಹಾಗೆ ಪಾತ್ರೆ ಎಲ್ಲ ಉಜ್ಜಿದ್ನಲ್ಲ ಅದನ್ನೆಲ್ಲ ಇವಾಗ ಜೋಡಿಸ್ಕೊತಾ ಇದ್ದೀನಿ. ಅಂದರೆ ಸೌತೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅದೇ ಇವಾಗ ಸೌತೆಕಾಯಿ ಪಲ್ಯ, ಮುದ್ದೆ, ಸಾಂಬಾರು ಅದೆಲ್ಲ ಮಾಡೋಷ್ಟ್ರಲ್ಲಿ ಲೇಟ್ ಆಗಿಬಿಡುತ್ತೆ. ನಾಳೆ ಬೆಳಗ್ಗೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಹಾಗೆ ಇಟ್ಟಿದ್ದೀನಿ. ಅದನ್ನು ಹಾಗೆ ತಿಂದು ಖಾಲಿ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ಅಡುಗೆಗೆ ಏನು ಮಾಡೋದು ಅಂತ ಯೋಚನೆ ಬರುತ್ತೆ. ಸಾಂಬಾರ್ದೇ ಯೋಚನೆ ಬಂದ್ಬಿಡುತ್ತೆ ಒಂದೊಂದು ಟೈಮ್ ಅಂತೂ. ಏನು ದಿನಾಲೂ ಸಾಂಬಾರು, ಅಡುಗೆ, ಮುದ್ದೆ ಅಂತ ಇನ್ನೇನು ಮಾಡಲೇಬೇಕು. ಹಾಗಾಗಿ ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ, ಒಂದು ಟೈಮ್ಗಲ್ಲ, ಹಾಗಾಗಿ ಸ್ವಲ್ಪನೇ ಅನ್ನ ಮಾಡಿಕೊಂಡ್ರೆ, ಮುದ್ದೆ ಮಾಡಿಕೊಂಡ್ರೆ ಸಾಕು ಅಂದ್ಬಿಟ್ಟು ಇವಾಗ ಕರ್ಮೀನು ಅಂತೀವಿ, ನಮ್ಮ ಕಡೆ ಕರ್ಮೀನು ಅಂತೀವಿ, ಒಣಮೀನು ಕೂಡ ಅಂತೀವಿ. ಅದನ್ನು ಸ್ವಲ್ಪ ನೋಡಿ ಈ ಥರ ಬಾಣಲೆಗೆ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಫುಲ್ ತೊಗೊಂಡಿರಲಿಲ್ಲ, ಅರ್ಧ ಅಷ್ಟು ಒಣಮೀನನ್ನ ತೊಗೊಂಡು ಬಾಣಲೆಲಿ ಹಾಕಿ ಹುರ್ಕೊಂಡಿದ್ದೀನಿ ಇಷ್ಟು. ಇವಾಗ ಅದೇ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಒಣಮೀನು ಸಾರು. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇವಾಗ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇದು ಹುರುಳಿಕಾಳು ಹಿಟ್ಟಿನಲ್ಲಿ ಮಾಡೋಂಥ ಸಾಂಬಾರು. ಹುರುಳಿಕಾಳು ಹಿಟ್ಟು ಸಾಂಬಾರನ್ನ ನಾನು ಹೇಗೆ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದೆ. ಅದ್ರ ಜೊತೆಗೆ ಕರ್ಮೀನು ಅಂದರೆ ಒಣಮೀನನ್ನ ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿರೋದ್ರಲ್ಲಿ ಅಂದರೆ ಈ ಥರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರ್ಯಾರ ಇರೋದ್ರಲ್ಲಿ ಊರಿನವರು ಈ ಥರ ರುಚಿನ ತಿಂದಿರ್ತೀರಾ, ಅದು ರುಚಿ ನಿಮಗೆ ಗೊತ್ತಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಆದಮೇಲೆ ಈರುಳ್ಳಿನ ಹಾಕ್ಕೊಬಿಟ್ಟು ಸ್ವಲ್ಪ ಬಾಡಿಸ್ಬಿಟ್ಟು ನೆಕ್ಸ್ಟು ಟೊಮೊಟೊನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಇವಾಗ 2 ಸ್ಪೂನ್ ಅಷ್ಟು ಅಂದರೆ ಅರಿಶಿಣನ ಹಾಕ್ಕೊತಾ ಇದ್ದೀನಿ. ಅಂದರೆ ಇದು ಚಿಕ್ಕ ಸ್ಪೂನ್ ಇರೋದ್ರಿಂದ 2 ಸ್ಪೂನಷ್ಟು ಅರಿಶಿಣನ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ಕೋಬೇಕು. ಒಂದು ಕಡೆ ಮೀನು ಕೂಡ ಕ್ಲೀನ್ ಮಾಡ್ಕೋಬೇಕು. ಇದು ಸೈಡಲ್ಲೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ 2ರಿಂದ 3 ಸತಿ ವಾಶ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇದರಲ್ಲಿ ಬ್ಲಾಕ್ ಥರ ಅಂದರೆ ಮೀನು ಒಣಗಿಸಿರ್ಬೇಕಾದ್ರೆ ಇದು ನಾವೇ ಒಣಗಿಸಿರೋ ಉಳಿದು ನಮ್ಮ ಮನೆಯವ್ರು ಇಟ್ಕೊಂಡ್ಬಂದಿದ್ರಲ್ಲ ಅದನ್ನು ನಾನೇ ಒಣಗಿಸಿದ್ದೆ. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಸೈಡಲ್ಲೆಲ್ಲ. ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು 3ರಿಂದ 4 ಸತಿ ವಾಶ್ ಮಾಡಿದ್ದೀನಿ ನಾನಂತೂ. ಈ ಮೀನು ಉರಿಬೇಕಾದ್ರೆ ಒಂಥರ ಸ್ಮೆಲ್ ಬರುತ್ತೆ, ಅದಕ್ಕೆ ಒಂಥರ ತಲೆನೋವು ಬಂದ್ಬಿಡುತ್ತೆ ನನಗೆ. ಹಾಗಾಗಿ ಇವಾಗ ನೀಟಾಗಿ ತೊಳ್ಕೊಂಡಿದ್ದೀನಿ. ಅದೇ ಒಂದು ಬಾಣಲೆಗೆ ಇವಾಗ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ತಗೋಬೇಕು ಮೀನು ಹಾಕ್ಕೊಂಡಿರೋದ್ರಿಂದ. ಇಷ್ಟು ಹುಣಸೆಹಣ್ಣು ರಸನ ತಗೊಂಡು ಹುರುಳಿಕಾಳು ಹಿಟ್ಟಿನ ಇರುತ್ತಲ್ಲ ಅದನ್ನ ಒಂದು ಬಾಣಲೆಗೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇದು ಮಿಕ್ಸ್ ಮಾಡಬೇಕಾದ್ರೆ ಗಂಟುಗಳು ಇರಬಾರ್ದಲ್ಲ, ಹಾಗಾಗಿ ಸ್ವಲ್ಪ ನೀಟಾಗಿ ಗಂಟುಗಳೆಲ್ಲ ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಡಿ ನೋಡಿ. ಈ ಥರ ಮಿಕ್ಸರಲ್ಲೂ ಕೂಡ ಮಾಡ್ಕೋಬೋದು. ಇನ್ನೇನು ಮಿಕ್ಸರಲ್ಲ ಅದನ್ನೆಲ್ಲ ಇವಾಗ ಇದು ಮಾಡೋಣ ಅಂದ್ಬಿಟ್ಟು ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಒಣಮೀನು ಅದನ್ನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಅದು ಕೂಡ ಮಿಕ್ಸ್ ಹಾಕ್ಬಿಟ್ಟು ಆವಾಗಲೇ ಒಗ್ಗರಣೆ ಹಾಕಿದ್ವಲ್ಲ ಬಾಣಲೆಗೆ, ಆ ಬಾಣಲೆಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ನಮಗೆ ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾವು ಸೇರಿಸ್ಕೋಬೋದು. ಅಂದರೆ ಒನ್ ಟೈಮ್ಗಲ್ಲ, ಹಾಗಾಗಿ ನಾನು ಇಷ್ಟು ನೀರು ಸಾಕು ಅಂದ್ಬಿಟ್ಟು ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಮೀನುಗಳು ನೋಡಿ ಹೇಗೆ ತೇಲ್ತಾ ಇದೆ, ಅದು ನೋಡಕ್ ಒಂಥರ ಅನ್ಸುತ್ತೆ, ಆದ್ರೆ ಚೆನ್ನಾಗಿ ಬೆಂದಾದ್ಮೇಲೆ ಅದು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ, ಇದು ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂತ ಇದ್ದೀನಿ. ಅಂದ್ರೆ ಕೊತ್ತಂಬರಿ ಸೊಪ್ಪು ನಾವೇ ಬೆಳೀತಾ ಇರೋದ್ರಿಂದ ನಮ್ಮ ತೋಟದಲ್ಲಿ ಹಾಕಿದೀವಿ. ಹಾಗಾಗಿ ಕೊತ್ತಂಬರಿ ಸೊಪ್ಪಕ್ಕೇನು ಬರ ಇಲ್ಲ, ಎಷ್ಟು ಬೇಕೋ ಅಷ್ಟು ಸಿಗ್ತಾನೆ ಇರುತ್ತೆ ನೋಡಿ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಹಾಗೆ ಇವತ್ತು ನಮ್ಮ ಮನೆಯವರು ಹುಳಿಯಾರ್ಗೆ ಹೋಗಿದ್ರು, ಅಂದ್ರೆ ನಮ್ಮೂರ್ ಸಂತೆ, ಅಲ್ಲಿ ಇವತ್ತು ತರಕಾರಿಗಳನ್ನ ತಂದಿದ್ರು. ಅದನ್ನೆಲ್ಲ ಇವಾಗ ಜೋಡಿಸ್ಕೊಂಡ್ ಅಂದ್ಬಿಟ್ಟು ತೆಗ್ದಿದ್ದೀನಿ. ಅರ್ಧ ಅಂದ್ರೆ 1/4 ಲೀಟರ್ ಹಾಲು ಕೂಡ ತಂದಿದ್ರು, ಆರೆಂಜು ಅದೆಲ್ಲ ತಂದಿದ್ರು. ನಾನ್ ನಮ್ಮ ಮನೆಯವ್ರು ಹೋಗಿದ್ ನಂಗೆ ಗೊತ್ತೇ ಇಲ್ಲ, ಬೇರೆ ಐಟಮ್ಸ್ಗಳೆಲ್ಲ ತರಿಸ್ಬೇಕಾಗಿತ್ತು, ನಂಗೆ ಗೊತ್ತಿಲ್ಲ, ಅವ್ರು ಹೇಳ್ದೇನೆ ಹೋಗ್ಬಿಟ್ಟಿದ್ರು. ಸೋನಿ ಮಾತ್ರ ಗೊತ್ತಿತ್ತು ಅವಳಿಗೆ, ಅವಳಂತೂ ಪಾನಿಪುರಿ ತರಿಸ್ಕೊಂಡ್ಬಿಟ್ಟಿದ್ದಾಳೆ. ನನಗೆ ಗೊತ್ತೇ ಇಲ್ಲ, ನನಗೂ ಕೂಡ ಅವಳು ಹೇಳೇ ಇಲ್ಲ. ನಾನು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಹಸು ಸೋನಿಗೆ ಈ ನಡುವೆ ಸ್ವಲ್ಪ ಹೊರಗಡೆ ಫುಡ್ ಎಲ್ಲ ಸ್ವಲ್ಪ ಕಮ್ಮಿನೇ ಕೊಡ್ತಾ ಇದ್ದೀವಿ. ಆದ್ರೂ ಕೂಡ ಸೋನಿ ಪಾನಿಪುರಿ ತರಕ್ಕೆ ಅಂತ ಹೇಳ್ಬಿಟ್ಟಿದ್ದಾಳೆ. ಮನೆಯಲ್ಲೇ ಪಾನಿಪುರಿ ಮಾಡೋಕೆ ಎಲ್ಲ ಐಟಮ್ಸ್ಗಳು ಇದ್ರು ಕೂಡ ಹೊರಗಡೆಯಿಂದ ಹೋಗಿ ತರಿಸಿದಾಳೆ. ಈ ಪಾನಿಪುರಿಲಿ ಖಾರ ಮತ್ತೆ ಕಡಲೆ ಬೀಜ ಇರುತ್ತಲ್ಲ, ಇದು ಏನು ಮಸಾಲೆ ಕಡಲೆ ಬೀಜ ಅಂತ ಇರಲ್ಲ, ಅದು ಅಂತೂ ತುಂಬಾನೇ ಇಷ್ಟ. ಅದನ್ನ ನಾನೇ ತಿನ್ಕೊಬಿಡ್ತೀನಿ. ಆ ಪುರಿ ಅಂದ್ರೆ ಪಾನಿಪುರಿಗೆ ಏನು ಹಾಕಲ್ಲ, ಮಸಾಲೆ ಪುರಿಗೆ.
ಅದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಡೋಣ ಇಬ್ರಿಗೂ ಅರ್ಧ ಅರ್ಧ ಅಂದ್ರೆ 1 ಪ್ಲೇಟ್ ಅಷ್ಟು ತಂದಿದ್ರು. ಇಬ್ರಿಗೂ ಡಿವೈಡ್ ಮಾಡ್ಕೊಟ್ರೆ ತಿನ್ಕೊಂತಾರೆ. ಇನ್ನ ಅನ್ನ ಅದೆಲ್ಲ ತಿನ್ನಕ್ಕೇನು ಹೋಗಲ್ಲ, ಇವ್ರು ಇದುದೇ ಸುಸ್ತಾಗ್ಬಿಡ್ತಾರೆ. ಹಾಗೆ ಒಂದ್ ಕಡೆ ತರಕಾರಿನೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂದ್ರೆ ಒಂದೇ ಕವರಲ್ಲಿ ಹಾಕೋ ಬಂದಿದ್ರಲ್ಲ ಎಲ್ಲ ಮಿಕ್ಸ್ ಆಗಿತ್ತು. ಅದನ್ನೆಲ್ಲ ಇವಾಗ ಒಂದೊಂದೇ ಸಪ್ರೇಟ್ ಆಗಿ ಮಾಡ್ಕೊಳೋಣ ಅಂದ್ಬಿಟ್ಟು ಹಾಗೆ ಕೂತ್ಕೊಂಡೆ. ನಮ್ಮ ಮನೆಯಲ್ಲಿ ಕ್ಯಾಪ್ಸಿಕಮ್ ಅಂತೂ ಯಾವಾಗ್ಲೂ ತರ್ತಾನೆ ಇರ್ತಾರೆ. ಅಂದ್ರೆ ಅರ್ಧ ಕೆಜಿ ಅಷ್ಟು 1/4 ಕೆಜಿ ಅಷ್ಟು ತರ್ತಾನೆ ಇರ್ತಾರೆ. ಇವಾಗ ಅದನ್ನೆಲ್ಲ ಜೋಡಿಸ್ಕೊಂತಾ ಇದ್ದೀನಿ. ಅಂದ್ರೆ 100 ರೂಪಾಯಿಗೆ 3 ಕೆಜಿ ಅಂತೆ ತರಕಾರಿ. ಇಲ್ಲಿ ಬಂದಿದ್ರು ಅವರು. ಇಲ್ಲಿಗೆ ಬಂದಾಗ 100 ರೂಪಾಯಿಗೆ 2.5 ಕೆಜಿ ಅಂತಿದ್ರು. ಅಲ್ಲಿ ಸಂತೆಯಲ್ಲಿ 100 ರೂಪಾಯಿಗೆ 3 ಕೆಜಿ ಅಂದಿದ್ರು. ಹಾಗಾಗಿ ನಮ್ಮ ಮನೆಯವರು ಅರ್ಧ ಕೆಜಿ ಎಕ್ಸ್ಟ್ರಾ ಸಿಗುತ್ತಲ್ಲ ಅಂದ್ಬಿಟ್ಟು ಅಲ್ಲಿಂದಾನೇ ತಂದಿದ್ದಾರೆ 100 ರೂಪಾಯಿಗೆ 3 ಕೆಜಿ ಅಷ್ಟು ಅಂದ್ಬಿಟ್ಟು. ಎಷ್ಟೇ ತರಕಾರಿ ಇದ್ರೂ ಕೂಡ ಬೇಗನೆ ಖಾಲಿ ಆಗ್ಬಿಡುತ್ತೆ. ಹಾಗಾಗಿ 3 ಕೆಜಿ ತಂದಿದ್ದೀನಿ. ಎಷ್ಟು ದಿವಸ ಮಾಡ್ತೀಯಾ ಅಂತ ನೋಡ್ತೀನಿ ಅಂತ ಹೇಳ್ತಾ ಇದ್ರು. ಅಯ್ಯೋ ಅದಿನ್ನೇನು 2-3 ದಿವಸ ಬರುತ್ತಷ್ಟೇ, ಇನ್ನೇನು 3 ಕೆಜಿ ಏನ್ ಭಾರಿ ಕೊಟ್ಬಿಟ್ಟಿದಾರ ಅಂತ ಹೇಳ್ತಾ ಇದ್ದೆ. ಹಾಗೆ ಸೈಡ್ಗೆ ಮುದ್ದೆ ಕೂಡ ಇಟ್ಟಿದ್ದೆ. ಅದು ಕೂಡ ಇವಾಗ ಉಪ್ಪು ಬಂತು. ಅದು ಮುದ್ದೆ ಎಲ್ಲ ಮಾಡ್ಕೊಂತಾ ಇದ್ದೀನಿ. ದಿವಸದಲ್ಲಿ ಒಂದ್ ದಿವಸನಾದ್ರೂ ಮುದ್ದೆ ಇರ್ಬೇಕು. ಅಂದ್ರೆ ಒನ್ ಟೈಮ್ ಆದ್ರೂ ಬೆಳಗ್ಗೆ ಇರ್ಬೇಕು ಇಲ್ಲ ಸಾಯಂಕಾಲ ಇರ್ಬೇಕು. ಒನ್ ಟೈಮ್ ಮುದ್ದೆ ಇಲ್ಲ ಅಂದ್ರೆ ಅಂದ್ರೆ ಒಂಥರ ಅನ್ಸುತ್ತೆ ನನ್ಗೂ ಕೂಡ. ಇವಾಗ ಮುಂಚೆ ಎಲ್ಲ ಮುದ್ದೆ ಅಷ್ಟೊಂದು ತಿಂತಾ ಇರ್ಲಿಲ್ಲ. ಇವಾಗ ಜಾಸ್ತಿ ಮುದ್ದೆಗೆ ಅಡಾಪ್ಟ್ ಆಗ್ಬಿಟ್ಟಿದೀನಿ. ಮುದ್ದೆ ಇರ್ಲಿಲ್ಲ ಅಂದ್ರೆ 2-3 ದಿವಸ ತಿಂದಿಲ್ಲ ಅಂದ್ರೆ ಏನೋ ಒಂಥರ ಎಷ್ಟೇ ತಿಂಡಿ ತಿಂದ್ರೂ ಕೂಡ ಮುದ್ದೆ ತಿಂತಾನೆ ಇರ್ಬೇಕು ಅನ್ಸುತ್ತೆ. ಹಾಗಾಗಿ ಬೆಳಗ್ಗೆ ತಿಂಡಿ ಮಾಡಿದ್ರೆ ಸಾಯಂಕಾಲ ಮುದ್ದೆ, ಬೆಳಿಗ್ಗೆ ಮುದ್ದೆ ಮಾಡಿದ್ರೆ ಸಾಯಂಕಾಲ ತಿಂಡಿ. ಆ ತರ 2 ಟೈಮಲ್ಲಿ 1 ಟೈಮ್ ಆದ್ರೂ ಮುದ್ದೆ ಇರ್ಲೇಬೇಕು. ಇವಾಗ ಅಂದ್ರೆ ನಮಗ್ 4 ಮುದ್ದೆ ಇದ್ರೆ ಸಾಕು. ಅಂದ್ರೆ ನಂಗೆ ಆ ಪಾತ್ರೆ ಏನೋ ಬಿಟ್ಟು ಇರಕ್ಕಾಗಲ್ಲ, ಅಷ್ಟು ಅಡಾಪ್ಟ್ ಆಗ್ಬಿಟ್ಟಿದೀನಿ ಆ ಪಾತ್ರೆಗೆ. ಮತ್ತೆ ಒಯ್ತಾನೆ ಇರ್ತಾರೆ. ಅದ್ ಬೇರೆ ಪಾತ್ರೆ ತಗೋ, ಅದ್ ನೋಡು ಹೆಂಗಾಗೈತೆ ಅದನ್ನೇ ಮಾಡ್ತಾ ಇರ್ತೀಯ. ಅದ್ ಬೇರೆ ವಿಡಿಯೋದಲ್ಲೆಲ್ಲ ಆ ಪಾತ್ರೆನೇ ತೋರಿಸ್ತಾ ಇರ್ತೀಯ ಅಂತ. ನಂಗೇನೋ ಅಷ್ಟು ಆ ಪಾತ್ರೆನ ಬಿಟ್ಟಿರಕ್ಕಾಗಲ್ಲ. ಏನೇ ಮಾಡಿದ್ರು ಕೂಡ ಆ ಪಾತ್ರೆಯಲ್ಲೇ ಮುದ್ದೆ ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ. ಬೇರೆ ಪಾತ್ರೆಗಳಿದ್ರು ಕೂಡ ಅದೇ ಪಾತ್ರೆ ಇದೆ ಅಂದ್ಬಿಟ್ಟು ಅದನ್ನೇ ಹಾಕೊಂಡು ತೋರಿಸ್ತಾ ಇರ್ತೀಯ. ಎತ್ತಿ ಬಿಡ್ತೀನಿ ನೋಡು ಅಂತ ಹೇಳ್ತಾರೆ. ನೀನ್ ಎಸ್ದ್ರು ಎತ್ಕೊಂಬತ್ತೀನಿ ಬಿಡತ್ತೆ ಅಂದ್ಬಿಟ್ಟು ಅದ್ ಹೇಳ್ತಾ ಇರ್ತೀನಿ. ಹಾಗೆ ಮುದ್ದೆ ಸಾಂಬಾರೆಲ್ಲ ಮಾಡ್ಕೊಂಡು ತಿಂದ್ವು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.